ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ ನಮ್ಮ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಈಗ ಈ ದಿನ ನಾವು ಜುಲೈ ತಿಂಗಳ 2ನೇ ವಾರದ ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ರೀತಿ ಇರುತ್ತೆ ಮತ್ತು ಈ ಒಂದು ವಾರದ ವಿಶೇಷತೆ ಏನು, ಯಾವ ಗ್ರಹದಿಂದ ಏನೆಲ್ಲ ಅನಾನುಕೂಲಗಳು ಅನುಕೂಲಗಳು ಇವೆ, ಅದೆಲ್ಲವನ್ನು ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಜುಲೈ ತಿಂಗಳ 2ನೇ ವಾರದ ಭವಿಷ್ಯ ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ನಿಮಗೆ ಈ ಒಂದು ವಾರದ ವಿಶೇಷ ಅಂತ ಹೇಳೋದಾದರೆ, ಇಲ್ಲಿ ನಿಮಗೆ 6ನೇ ತಾರೀಕಿನಿಂದ 12ನೇ ತಾರೀಕುವರೆಗೂ ಬರ್ತಕ್ಕಂತಹ ಜುಲೈ ತಿಂಗಳ 2ನೇ ವಾರದ ಭವಿಷ್ಯದಲ್ಲಿ ಒಂದು ಬುಧ ನಿಮಗೆ 10ನೇ ತಾರೀಕು ಹಿಮ್ಮುಖ ಚಲನೆಯನ್ನು ಮಾಡಲಾಗುತ್ತೆ. ಉಳಿದಂತೆ ಶನಿ ನಿಮಗೆ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕುಜ ವೃಷಭ ರಾಶಿಯಲ್ಲಿದ್ದಾರೆ, ರವಿ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಬುಧ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಮತ್ತು ಕೇತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ. ಇಲ್ಲಿ ಬುಧ ಮಾತ್ರ 10ನೇ ತಾರೀಕಿಗೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖ ಚಲನೆ. ಇದು ತುಂಬ ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಅನಾನುಕೂಲ ಇದೆ. ಅದೆಲ್ಲವನ್ನು ಒಳಗೊಂಡಂತೆ ಮುಂದೆ ಈ ಒಂದು ವಾರದ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಈ ಒಂದು ವಾರದಲ್ಲಿ ಪ್ರಮುಖವಾದ ದಿನಗಳು ಅಂತ ನೋಡೋದಾದರೆ, 10ನೇ ತಾರೀಕು ಬರತಕ್ಕಂತಹ ಯೋಗಿನಿ ಏಕಾದಶಿ. ಈ ಯೋಗಿನಿ ಏಕಾದಶಿಯ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸೋಣ. 10ನೇ ತಾರೀಕು ಯೋಗಿನಿ ಏಕಾದಶಿ ಇದೆ. ಅದರಂತೆ 12ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ. ಸೊ ಇವೆರಡು ಈ ಒಂದು ವಾರದಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು. ಅದರ ಒಳಗೊಂಡಂತೆ ಅಷ್ಟಮಿ ನವಮಿ ತಿಥಿಗಳು ಇರುತ್ತೆ. ಸೊ ಅದೇ ರೀತಿಯಾಗಿ ನೀವು ಜಾತಕ ಪರಿಶೀಲನೆ ಆಗಿರ್ಬೋದು, ಶುಭ ಸಮಾರಂಭಗಳಿಗೆ, ಮುಹೂರ್ತಗಳಿಗೆ ಮತ್ತು ಇನ್ನಿತರ ಶುಭ ಕಾರ್ಯಕ್ರಮಗಳಿಗೆ ಪುರೋಹಿತರು ಅಥವಾ ಇನ್ನಿತರ ವಿಷಯಗಳ ಅನುಗುಣವಾಗಿ ಏನಾದರೂ ನೀವು ಪ್ರಶ್ನೆಗಳು ಕೇಳೋದಿದ್ದರೆ ಖಂಡಿತವಾಗೂ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರ್ಗೆ ಕರೆ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತೆಗೆದುಕೊಳ್ಳಬಹುದು. ಜಾತಕ ಪರಿಶೀಲನೆ ಮಾಡಿಸಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಹಾಗೂ ಪೂರ್ತಿ ಹೆಸರಿನೊಂದಿಗೆ ಕಳಿಸ್ಬೇಕಾಗತ್ತೆ. ಅದನ್ನು ನೀವು ವಾಟ್ಸಪ್ ಮಾಡಿ ಅದರ ಮುಂದಿನ ಪ್ರೊಸೀಜರ್ ತಿಳಿಸಲಾಗುತ್ತೆ. ಮತ್ತು ಇದು ಫ್ರೀ ಆಗಿರೋದಿಲ್ಲ, ದಯವಿಟ್ಟು ಅನ್ಯಥಾ ತಪ್ಪು ಭಾವಿಸಬೇಡಿ. ಯಾಕೆಂದರೆ ಅದರದೇ ಆದಂಥ ಗುರುದಕ್ಷಿಣೆ ಎಂಬುದು ಇರುತ್ತೆ. ಸೊ ಅದನ್ನು ನೀವು ಸಲ್ಲಿಸಿದಾಗ ನಿಮಗೆ ಸಮಯ ಮತ್ತು ದಿನಾಂಕವನ್ನು ತಿಳಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಬನ್ನಿ ಹಾಗಾದರೆ ಈ ಒಂದು ವಾರದ ಪ್ರಮುಖ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಈ ವಾರ ಅಂದರೆ ಇಲ್ಲಿ ಜುಲೈ ತಿಂಗಳು 2ನೇ ವಾರದಲ್ಲಿ ಒಂದು 3 ಯೋಗಗಳು ಕೂಡಿ ಬರುವಂಥದ್ದಾಗತ್ತೆ. ಅದರಲ್ಲಿ ಒಂದು ಧನಯೋಗ, ಗೌರಿ ಯೋಗ ಮತ್ತು ಮಹಾಲಕ್ಷ್ಮಿ ಯೋಗ. ಗೌರಿ ಯೋಗ, ಧನಯೋಗ ಮತ್ತು ಮಹಾಲಕ್ಷ್ಮಿ ಯೋಗ ಇಲ್ಲಿ ಕೂಡಿ ಬರ್ತಾ ಇದೆ. ಅಂದರೆ ಇಲ್ಲಿ ಚಂದ್ರನ ಜೊತೆಗೆ ಕುಜ, ಅಂದರೆ ಇಲ್ಲಿ ಈ ವಾರ ಚಂದ್ರ ಕುಜನ ಜೊತೆ ಸೇರುವುದಂತಾಗುತ್ತೆ. ಅಂದರೆ ವೃಷಭ ರಾಶಿಯಲ್ಲಿ ಬಂದಾಗ ಈ ಒಂದು ಯೋಗಗಳು ಕೂಡಿ ಬರುತ್ತೆ. ಅಂದರೆ ಚಂದ್ರ ಪ್ಲಸ್ ಕುಜ ಒಟ್ಟಿಗೆ ಸೇರಿದಾಗ ಈ ಧನಯೋಗ, ಗೌರಿ ಯೋಗ, ಮಹಾಲಕ್ಷ್ಮಿ ಯೋಗ ಕೂಡಿ ಬರುತ್ತೆ. ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಎಚ್ಚರಿಕೆ ಇದೆ, ಕೆಲವು ರಾಶಿಗಳಿಗೆ ಸಮ ಪ್ರಮಾಣದಲ್ಲಿದೆ. ಅದೆಲ್ಲವನ್ನು ಒಂದೊಂದಾಗಿ ಈಗ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಆ ಒಂದು ರಾಶಿಗಳ ತಿಳಿಸುವುದಕ್ಕಿಂತ ಮುಂಚೆ ಈ ಒಂದು ನಮ್ಮ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ.
ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರೆಗೆ ಜುಲೈ ತಿಂಗಳ 2ನೇ ವಾರದ ಭವಿಷ್ಯ 6ರಿಂದ 12ನೇ ತಾರೀಕುವರೆಗೆ ಯಾವೆಲ್ಲ ರೀತಿ ಇರುತ್ತೆ, ಏನೆಲ್ಲ ಅನುಕೂಲತೆಗಳು, ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿ ಇರುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಒಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ ಗೌರಿ ಯೋಗ, ಧನ ಯೋಗ, ಮಹಾಲಕ್ಷ್ಮಿ ಯೋಗ, ಲಕ್ಷ್ಮಿ ಯೋಗ, ಈ ಯೋಗ ಈ ಒಂದು ವಾರದಲ್ಲಿ ಏನು ಕೂಡಿ ಬರ್ತಾ ಇದೆ ಅದು ನಿಮ್ಮ ರಾಶಿಗೂ ಕೂಡಿ ಬರುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಿಂತು ಹೋಗಿರತಕ್ಕಂಥ ಕೆಲಸ ಕಾರ್ಯಗಳಿಗೆ ವೇಗ ಸಿಗುತ್ತೆ, ಅಧಿಕವಾದ ಹಣ ಬರುವಂತಹ ಅವಕಾಶಗಳು ನಿಚ್ಚಳವಾಗಿದೆ, ಕೆಲವು ಗೌರವ ಸನ್ಮಾನಗಳು, ಅಲಂಕಾರಭೂರಿತ ವಸ್ತುಗಳು ಮತ್ತು ಬಟ್ಟೆಗಳು ಖರೀದಿಗಳು ಆಗುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ನಿಮಗೆ ಈ ಒಂದು ಗೌರಿ ಯೋಗ, ಮಹಾಲಕ್ಷ್ಮಿ ಯೋಗ, ಲಕ್ಷ್ಮಿ ಯೋಗ, ಧನ ಯೋಗ ಯಾವುದಾದ್ರೂ ತಿಳ್ಕೊಳ್ಳಿ, ಎಲ್ಲ ಅರ್ಥ ಒಂದೇ. ಬಟ್ ಇಲ್ಲಿ ಅವರವರ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಸಿಗುವಂಥ ಭಾಗ್ಯಗಳು ಇದೆ, ಯೋಗಗಳನ್ನು ಇದೆ. ಅದರಲ್ಲಿ ನಿಮಗೆ ಪ್ರಿಯಾರಿಟಿ ಅಂತ ಹೇಳಿದರೆ ಈ ಮನೆಗೆ ಬಟ್ಟೆಗಳು ಮತ್ತು ಪೀಠೋಪಕರಣಗಳು ಅಥವಾ ಈ ಎಲೆಕ್ಟ್ರಿಕಲ್ ವಸ್ತುಗಳು, ಟಿ ವಿ, ಫ್ರಿಜ್ಜು ಮತ್ತು ಏನೋ ಒಂದು ಮನೆಗೆ ಬಂದು ಸೇರುವಂಥದ್ದಾಗತ್ತೆ. ಹಾಗೂ ಸ್ನೇಹಿತರು, ಸಂಬಂಧಿಕರು, ಆತ್ಮೀಯರು ನಿಮಗೆ ಉಡುಗೊರೆಗಳನ್ನು ತಂದು ಕೊಡುವಂಥದ್ದಾಗತ್ತೆ. ನಿಮ್ಮ ಬರ್ತ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಡೇ ಆಗಿರ್ಬೋದು, ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಸನ್ಮಾನ ಸಿಗುವಂತಹದ್ದೇನಿದೆ ಅದು ಈ ವಾರ ನಿಮಗೆ ಸಿಗುವಂಥದ್ದಾಗತ್ತೆ ಅಂತ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ. ಇನ್ನು ಈ ವಾರ ನಿಮಗೆ ಗುರು ನಿಮ್ಮ ಒಂದು ರಾಶಿಯಲ್ಲೇ ಇರೋದರಿಂದ ಅದರ ಜೊತೆಗೆ ಬುಧನೂ ಇದ್ದಾನೆ. ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಹಿಮ್ಮುಖ ಚಲನೆ ಆಗ್ತಾರೆ. ಅಲ್ಲಿವರೆಗೂ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲು ತುಂಬ ತಿದ್ದುಪಡಿ ಆಗುತ್ತೆ. ಅಂದರೆ ಏನು ಕರೆಕ್ಷನ್ ಅಂತೀವಲ್ಲ, ತುಂಬ ಮಾಡ್ಕೊಳ್ತೀರ. ಯಾಕೆಂದರೆ ಇಲ್ಲಿ ಗುರು ಆಲ್ರೆಡಿ ತಿದ್ದುತ್ತಾ ಇದ್ದಾನೆ, ಸ್ಲೋ ಆಗಿ ತಿದ್ದುತ್ತಾ ಇದ್ದಾನೆ. ನಿಮಗೆ ಗಮನಕ್ಕೆ ಬಂದಿರುತ್ತೆ, ನೀವು ಮುಂಚೆ ಎಲ್ಲ ರಭಸವಾಗಿ ಮಾತಾಡ್ತಾ ಇದ್ದೀರಿ, ರಫ್ ಆಗಿ ಮಾತಾಡ್ತಾ ಇದ್ರಿ, ಅಥವಾ ಏನೋ ಬೇಡದೇ ಇರೋ ವಿಷಯನ ಅತಿಯಾಗಿ ವರ್ಣರಂಜಿತವಾಗಿ ಮಾತಾಡ್ತಾ ಇದ್ರಿ, ಕೆಲವರು ಘಾಸಿಗೊಳಿಸುವಂತಹ ಮಾತುಗಳನ್ನು ಆಡ್ತಾ ಇದ್ರಿ. ಅದೆಲ್ಲವೂ ಸ್ವಲ್ಪ ನಿಮಗೆ ಗಮನಕ್ಕೆ ಬಂದಿದೆ. ನೀವೇನು ಮಾಡ್ಕೊಳ್ತಿದ್ದೀರಾ, ಸ್ವಯಂ ಪ್ರೇರಿತವಾಗಿ ತಿದ್ದುಪಡಿ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಕಾರಣ ಅಂದರೆ ಗುರು ಮತ್ತು ಬುಧ ನಿಮ್ಮ ರಾಶಿಯಲ್ಲೇ ಇರ್ತಾ ಇರೋದ್ರಿಂದ. ಅಂದರೆ ಇಲ್ಲಿ ಗುರು ಸ್ಲೋ ಆಗಿ ಮೂವ್ ಮಾಡ್ತಾ ಇದ್ದಾನೆ, ಬುಧ ತಿದ್ದಿಸ್ತಾ ಇದ್ದಾನೆ. ಜೊತೆಗೆ ಇಲ್ಲಿ ಬುಧ ತಿದ್ದಿರೋದನ್ನು ಗುರು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತಾ ಇದ್ದಾನೆ. ಅಂದರೆ ಕರ್ಕಾಟಕ ರಾಶಿಯಲ್ಲಿ ಬುಧ ಪ್ಲಸ್ ಗುರು ಇರೋದರಿಂದ ನಿಮ್ಮ ಒಂದು ಕಮ್ಯುನಿಕೇಷನ್, ಮಾತನಾಡೋ ಶೈಲಿ ಇದೆಯಲ್ಲ ಅದು ಬದಲಾವಣೆ ಇದೆ. ಬದಲಾವಣೆ ಆಲ್ರೆಡಿ ಆಗಿದೆ. ಈಗ ಬುಧ ನಿಮಗೆ ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಮಿಥುನ ರಾಶಿಗೆ ಹೋದಾಗ ಏನಾಗುತ್ತೆ, ಸ್ವಲ್ಪ ಶಾರ್ಪ್ ರೀತಿಯಲ್ಲಿ ಬರುವಂಥದ್ದಾಗತ್ತೆ. ಏನಂತೀರ, ಮಾತನಾಡುವ ಒಂದು ಶೈಲಿ ಬದಲಾವಣೆ ಆಗಿರೋದ್ರಿಂದ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ. ಇದನ್ನೆಲ್ಲ ಏನಾದರೂ ಟ್ರೈನಿಂಗ್ ತೊಗೊಂಡ್ರೆ ಅಥವಾ ಎಲ್ಲಿ ನೀವು ಮಾತನಾಡೋದು ಕಲ್ತ್ರಿ ಅಂತ ಕೇಳ್ತಾರೆ. ಬಟ್ ನೀವು ಸ್ವಯಂ ಪ್ರೇರಿತವಾಗಿ ಗುರು ನಿಮ್ಮನ್ನು ಬದಲಾವಣೆ ಮಾಡಿಸಿದ್ದಾನೆ ಇಲ್ಲಿ. ಹಾಗಾಗಿ ಗುರು ಏನೇ ಒಂದು ಮಾಡಿದರೂ ನಿಮಗೆ ಅನುಕೂಲಕರವಾಗಿ ಇರುವಂಥದ್ದಾಗುತ್ತೆ. ಅದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಮಾತು ಶೈಲಿಯಲ್ಲಾಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಬುದ್ಧಿವಂತಿಕೆಯಲ್ಲಾಗಿರ್ಬೋದು, ಅಥವಾ ನಿಮ್ಮ ಒಂದು ದಿನನಿತ್ಯದ ಕಾರ್ಯಚಟುವಟಿಕೆಗಳು ತುಂಬ ಬದಲಾವಣೆಯನ್ನು ಮಾಡಿಸಿದ್ದಾನೆ, ತಿದ್ದಿಸಿದ್ದಾನೆ. ಮತ್ತು ನೀವು ನಕಾರಾತ್ಮಕ ಚಿಂತನೆಗೆ ಒಳಗಾದಾಗ ಧೈರ್ಯವಾಗಿ ಇನ್ನೊಬ್ಬರ ಮುಖಾಂತರ, ಅವನೇ ಬರಬೇಕು ಅಂತೇನಿಲ್ಲ, ಇಂಡೈರೆಕ್ಟಾಗಿ ಯಾರೋ ಒಬ್ಬರು ಬಂದು ಸಹಾಯ ಮಾಡಿ, ಇಲ್ಲ ಹೀಗೆ ಹೋಗಿ ಅನುಕೂಲ ಆಗುತ್ತೆ ಅಂತ ಹೇಳುವಂಥದ್ದಾಗ್ಬೋದು. ಅಥವಾ ನಮಗೆ ಅವಶ್ಯಕತೆ ಇದ್ದಾಗ, ಹಣ ಸಿಗದೇ ಇದ್ದಾಗ ಯಾವುದೋ ಒಂದು ರೂಪದಲ್ಲಿ ಹಣ ಸಿಗುವಂಥದ್ದಾಗ್ಬೋದು. ಅಥವಾ ನಾವು ಮನೆ ಕಟ್ಟುವಂತಹ ಸಮಯದಲ್ಲಿ ಏನೋ ಒಂದು ತೊಂದರೆಗೆ ಸಿಕ್ಕಾಕೊಂಡಿರ್ತೀವಿ, ಬಟ್ ಆ ತೊಂದರೆ ಇದ್ದರೆ ಇಮಿಡಿಯೇಟ್ಲಿ ಬಿಡುಗಡೆಗೊಳಿಸ್ತಾನೆ. ಸೊ ಇದು ಅದಕ್ಕೆ ಹೇಳ್ತಾ ಇರೋದು, ಗುರು ನಿಮಗೆ ಉನ್ನತ ಸ್ಥಾನದಲ್ಲಿ ಇರುವಂಥದ್ದು. ಅದು ಗುರು ನಿಮ್ಮ ರಾಶಿಯಲ್ಲಿ ಬಂದಾಗ ಅನೇಕ ರೀತಿಯ ಅಭಿವೃದ್ಧಿಗಳು ಆಗುವಂಥದ್ದಾಗುತ್ತೆ. ಹಳೆಯ ಸಮಸ್ಯೆಗಳು ಒಂದೊಂದಾಗಿ ಬರಿಯಾಗಿ ಹರಿಯುವಂಥದ್ದು ಇರುತ್ತೆ ಕರ್ಕಾಟಕ ರಾಶಿಯವ್ರಿಗೆ ಅನ್ಬೋದು. ಅಂದರೆ ಈ 2ನೇ ವಾರ ಏನಾಗುತ್ತೆ, ನಿಮ್ಮ ಎಲ್ಲ ಹಳೆಯ ಸಮಸ್ಯೆಗಳು ಏನಿದು ಅದೆಲ್ಲವೂ ಕ್ರಮೇಣವಾಗಿ ಕಡಿಮೆ ಆಗುವಂಥದ್ದು ಹಂತಕ್ಕೆ ಬರುತ್ತೆ. ಸಾಲದಿಂದ ಕ್ರಮೇಣವಾಗಿ ಕಡಿಮೆ ಆಗುವಂಥದ್ದಾಗುತ್ತೆ. ಏನಾದರೂ ಕೌಟುಂಬಿಕವಾಗಿ ಸಮಸ್ಯೆಗಳಿದ್ದರೆ ಅದು ಬಗೆಹರಿಯುವಂಥದ್ದಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಏನಾದರೂ ಮನಸ್ತಾಪಗಳು ಇದ್ದರೆ ಅದು ಕಡಿಮೆ ಆಗುವಂಥ ಹಂತಕ್ಕೆ ಬರುವಂಥದ್ದಾಗುತ್ತೆ. ಅಣ್ಣ ತಮ್ಮಂದರಲ್ಲಿ ಏನಾದರೂ ಮನಸ್ತಾಪಗಳಿದ್ರೆ ಅದೂ ಕೂಡ ಕಡಿಮೆ ಆಗುವಂಥದ್ದು. ಅಂದರೆ ಈ ವಾರದಲ್ಲಿ ಹೆಚ್ಚು ಕಡಿಮೆ ನಿಮಗೆ ತುಂಬ ಅನುಕೂಲಕರವಾಗಿ ಇರುವಂತಹ ವಾತಾವರಣ ಸೃಷ್ಟಿಯಾಗುವಂಥದ್ದಿದೆ. ಸೊ ಇದೆಲ್ಲ ಒಂದು ವಾತಾವರಣ ನಿಮಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂತಲೇ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇನ್ನು ನಿಮ್ಮ ರಾಶಿಯಲ್ಲಿ ಬುಧ ಇರುವವರೆಗೂ ಮಾತಿನಲ್ಲಿ ಒಳ್ಳೆ ಹಿಡಿತ ಇರುತ್ತೆ, ಗೌರವ ಸಿಗುವಂಥದ್ದಾಗುತ್ತೆ. ಅಂದರೆ ಕಂಟ್ರೋಲ್ ಇರುತ್ತೆ. ಸುಮ್ಮನೆ ಸುಮ್ಮನೆ ಏನೂ ಮಾತನಾಡಲು ಹೋಗೋದಿಲ್ಲ. ಅದಕ್ಕೆ ಅವಶ್ಯಕತೆ ಏನಿದೆ ಅಷ್ಟನ್ನು ನೀವು ಮಾತನಾಡುವಂಥವ್ರು ಆಗ್ತೀರ ಅಂತಲೇ ಹೇಳ್ಬೋದು. ಇನ್ನು ಆಸ್ತಿ ಖರೀದಿಗೆ ಒಳ್ಳೆ ಸಮಯ ಅನ್ನೋ ರೀತಿಯಲ್ಲಿ ನೀವು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತೀರಾ.
ಎಲ್ಲೋ ಸರಿಯಾದ ಏನು ಹಣವನ್ನು ಹೊಂದಾಣಿಕೆ ಮಾಡಲು ಪ್ರಯತ್ನ ಮಾಡುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ನೆಗೆಟಿವ್ ಪಾರ್ಟ್ಸ್ ಅಂತ ಬಂದಾಗ ಈ ವಾರ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಟ ಇರುತ್ತೆ, ಒಂದಿಷ್ಟು ಖರ್ಚುಗಳು ಇರುತ್ತೆ. ಅದರ ಜೊತೆಗೆ ನಿಮ್ಮದೇ ವೈಯಕ್ತಿಕ ಹಿತಾಸಕ್ತಿ ಮರೆತು ಬಿಟ್ಟಿರ್ತೀರ. ಅಂದರೆ ಎಲ್ಲರಿಗಾಗಿ ನೀವು ಇದ್ದೀರಾ, ಆದರೆ ನಿಮಗಾಗಿ ಏನು ಎಂಬುದು ಕ್ವಶನ್ ಮಾರ್ಕಲ್ಲಿ ಇದೆ. ಎಲ್ಲರಿಗಾಗಿ ನೀವು, ನಿಮಗಾಗಿ ಏನೂ ಇಲ್ಲ. ಸೊ ಹೀಗಾಗಿ ಇಲ್ಲೇನಾಗೋಗ್ಬಿಡುತ್ತೆ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದಾಗುತ್ತೆ. ಸ್ವಲ್ಪ ಖರ್ಚುಗಳು ನಿಮಗೂ ಕೂಡ ಆರೋಗ್ಯದ ವಿಷಯಕ್ಕೆ, ಅಂದರೆ ಆಸ್ಪತ್ರೆಯ ಖರ್ಚಿಗಾಗಿ ಬರುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದು ಬಿಟ್ಟರೆ ಈ ವಾರ ಒಳ್ಳೆ ಭರ್ಜರಿ ಏನಂತೀರ ವಿವಾಹ ಭೋಜನ ರೀತಿಯಲ್ಲಿ ಎಲ್ಲ ಅನುಕೂಲಕರವಾಗಿದೆ. ಆ ಗುರುರಾಯರು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕೊಡಲಿ ಮತ್ತು ಆಯುರ ಭಾಗ್ಯಗಳನ್ನು ಕರುಣಿಸಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಖಂಡಿತವಾಗಿ ಗುರುವಾರ ದಿನ ರಾಯರಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ. ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಮಠದಲ್ಲೇ ಮಾಡಿಸಿ. ನಾವು ಹೇಳಿರುವಂಥ ಮಠ ಬೇಡ, ಅಥವಾ ಇನ್ನೊಬ್ರು ಹೇಳಿರುವಂಥ ಮಠ ಬೇಡ. ಏಕೆಂದರೆ ನಿಮ್ಮ ರಾಶಿಯಲ್ಲಿ ಗುರು ಬಂದಿದ್ದಾನೆ, ನಿಮ್ಮ ರಾಶಿಯಲ್ಲಿ ಬುಧ ಇದ್ದಾನೆ. ಸೊ ಇವರಿಬ್ಬರ ಕಾಂಬಿನೇಷನಲ್ಲಿ ನೀವು ಬುದ್ಧಿವಂತರು. ಹಾಗಾಗಿ ನಿಮ್ಮ ಒಂದು ಯಾವ ಮಠದಲ್ಲಿ ಮಾಡಿಸಿದ್ರೆ ಉತ್ತಮ ಅನಿಸುತ್ತೆ ಆ ಮಠದಲ್ಲೇ ಹೋಗಿ ಮಾಡಿಸಿ. ಸಾಧ್ಯವಾದರೆ ಒಂದು ಹಸ್ತದಕ್ಕೆ ಮಾಡಿಸಿ. ಇಬ್ಬರು ಬ್ರಾಹ್ಮಣರು ನಿಮ್ಮ ಹೆಸರಿನಲ್ಲಿ ಊಟ ಮಾಡ್ತಾರೆ. ಇದರಿಂದ ಅನ್ನದಾನ ಮಾಡಿದಂತಹ ಶ್ರೇಯಸ್ಸು ಪುಣ್ಯ ನಿಮಗೆ ಈ ವಾರ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಆಗಿರ್ಬೋದು, ಸುಬ್ರಹ್ಮಣ್ಯ ದೇವರ ಸ್ತೋತ್ರಗಳಾಗಿರ್ಬೋದು, ಅಥವಾ ಸುಬ್ರಹ್ಮಣ್ಯ ಅಷ್ಟಕ ಆಗಿರ್ಬೋದು, ಅಥವಾ ಸುಬ್ರಹ್ಮಣ್ಯ ಅಷ್ಟೋತ್ತರ ಆಗಿರ್ಬೋದು, ಪಠಣೆ ಮಾಡಿ. ಇದರಿಂದ ಇನ್ನು ಹೆಚ್ಚಿನ ಅಭಿವೃದ್ಧಿ ಮತ್ತು ಅಡೆತಡೆಗಳು ಎಲ್ಲವೂ ದೂರವಾಗುವಂಥದ್ದಾಗುತ್ತೆ. ಅಭಿವೃದ್ಧಿ ತನ್ನಿಚ್ಛೆ ತಾನು ಬಾಡಿಗೆ ಇನ್ನು ಎತ್ತರ ಹಂತಕ್ಕೆ ಹೋಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಕರ್ಕಾಟಕ ರಾಶಿಯವರ ಈ ವಾರದ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.